ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನೊಂದು ರೆಸಿಪಿ ಕೊಡ್ತಾಯಿದ್ದೀನಿ ನಿಮಗೆ. ಸಖತ್ತು ಟೇಸ್ಟಿಯಾಗಿ ಕೊಡ್ತಾಯಿದ್ದೀನಿ ನೋಡಿ. ಓಕೆನಾ? ಒಳ್ಳೆ ಮಾವಿನಕಾಯಿ ಇದೆಯಪ್ಪ, ಅದನ್ನು ಉಪ್ಪಿನಕಾಯಿ ಹಾಕಿ ನಿಮಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾವಿನಕಾಯಿ ತೊಗೊಂಡಿದ್ದೀನಿ, ಇದನ್ನು ಕಟ್ ಮಾಡಿ ನೋಡಿಸ್ತೀನಿ. ನೋಡಿಪ್ಪ, ಈ ಸೈಜ್ ಕಟ್ ಮಾಡಿದ್ದೀನಿ ನಾನು. ಸ್ವಲ್ಪ ದಪ್ಪನೇ ಇದೆ, ಈ ಸೈಜ್ ಕಟ್ ಮಾಡಿದ್ದೀನಿ. ನೀವು ಸಣ್ಣಗೆ ಬೇಕಂದ್ರೂ ಆ ಥರನೂ ಕಟ್ ಮಾಡ್ಬೋದು. ನೋಡಿ, ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಿಡಿಯುತ್ತೆಪ್ಪ, ಉಪ್ಪಿಷ್ಟು ಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಪ್ಪ. ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿಪ್ಪ, ಬಾಟಲ್ಗೆ ಹಾಕಿಟ್ಕೊಂಬಿಡಿ. ಒಂದು ಬಾಟಲ್ಗೆ ಹಾಕಿಡಿ ಇದನ್ನು. ಯಾಕೆಂದರೆ ಸ್ವಲ್ಪ ಉಪ್ಪಿನಲ್ಲಿ ನೆನಿಬೇಕಪ್ಪ, ಅದಕ್ಕೋಸ್ಕರ. ನೋಡಿ, ಈ ಥರ ಉಪ್ಪು ಸಮೇತನೇ ಈ ಥರ ತೊಗೊಂಡು ತುಂಬಿಟ್ಬಿಟ್ರೆ ಅದೆಲ್ಲ ಉಪ್ಪೆಲ್ಲ ಹೇಳ್ಕೊಡುತ್ತೆ. ಬಿಟ್ಟು ಒಂದು ದಿವಸ ಅಥವಾ 2 ದಿವಸ ಬಿಟ್ಬಿಡಿ, ಕ್ಲೋಸ್ ಮಾಡಿ. ಓಕೆನಾ? ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಿಪ್ಪ, ಹದವಾಗಿ ಉಪ್ಪೆಲ್ಲ ಹೇಳ್ಕೊಡುತ್ತೆ. ಈ ಥರ ತಿರುಗಿಸ್ಬಿಟ್ಟು ಎಲ್ಲ ಮಿಕ್ಸ್ ಆಗುತ್ತೆ. ಈ ಥರ ಇಟ್ಬಿಡಿ. ಓಕೆನಾ? ನೋಡಿಪ್ಪ, ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಯಾಗಬೇಕು ಬಾಣಲಿ ಅಷ್ಟೇ. ನೋಡಿಪ್ಪ, ಈ ಥರ ಮುಟ್ಟಿದ್ರೆ ಈ ಥರ ಬಿಸಿ ಆಗಬೇಕಷ್ಟೇ ಬಾಣಲಿ. ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ. ಇದು ಬ್ಯಾಡಿಗೆ ಅಪ್ಪ, ಸ್ವಲ್ಪ ಕಲರ್ಗೆ, ಟೇಸ್ಟಿಗೆ. ಇದು ಬಿಸಿ ಬಾಣಲಿ, ಸಣ್ಣಗೆ ಇಟ್ಟಿದ್ದೀನಿ ಅಷ್ಟೇ, ಬಾಣಲಿ ಬಿಸಿ ಆಗಲಿಕ್ಕೆ. ಇದು ಅಷ್ಟೇಪ್ಪ, ಇದು ಗುಂಟೂರು ಮೈಸೂರು ಕಾಯಿ ಅಂತಲೂ ಹೇಳ್ತಾರೆ ಇದಕ್ಕೆ, ಗುಂಟೂರು. ಇದು ಖಾರಕ್ಕೆ, ಅದು ಟೇಸ್ಟಿಗೆ, ಕಲರ್ಗೆ ಬ್ಯಾಡಿಗೆ. ಇದು ಖಾರಕ್ಕೆ. ಬರೀ ಗುಂಟೂರೇ ಹಾಕಿದ್ರೂ ಉಪ್ಪಿನಕಾಯಿ ಚೆನ್ನಾಗಿರುತ್ತಪ್ಪ, ಆದರೆ ಸ್ವಲ್ಪ ಕಲರ್ ಬರಲ್ಲ. ಈ ಥರ ಸ್ಟವ್ ಆಫ್ ಮಾಡಿಬಿಡಿಪ್ಪ ಈಗ. ಓಕೆನಾ? ಈಗ ನೋಡಿ, ಮುಟ್ಟಿದ್ರೆ ಎಷ್ಟು ಬಿಸಿ ಇದೆ ಅಷ್ಟೇ ಬಿಸಿ. ಅದರಲ್ಲಿ ಸ್ವಲ್ಪ ಈ ಥರ ಹಾಕಬೇಕು. ಯಾಕೆ ಈ ಥರ ಆಗಬೇಕಂದ್ರೆ, ಈ ಸೀಡ್ಸ್ ಎಲ್ಲ ಇರುತ್ತಲ್ಲಪ್ಪ, ತಣ್ಣಗಿರುತ್ತೆ, ಮಿಕ್ಸಿನಲ್ಲಿ ಚೆನ್ನಾಗಾಗಲ್ಲ ಅಂತ ಅಷ್ಟೇ. ಪುಡಿ ಸ್ವಲ್ಪ ಸೀಡ್ಸ್ ಎಲ್ಲ ಸ್ವಲ್ಪ ಗರಿ ಆಗುತ್ತೆ. ಆಮೇಲೆ ಇದೆಲ್ಲ ಹುಳ ಇರುತ್ತಲ್ಲಪ್ಪ, ಮೆಣಸಿನ್ಕಾಯಿ ಒಳಗಡೆನೂ ಹುಳ ಬರುತ್ತೀಗ. ಸ್ವಲ್ಪ ಕಟ್ ಮಾಡಿ ಈ ಥರ ಬೆಚ್ಚಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ. ಅಷ್ಟೇ ಪಾಯಿಂಟ್. ಇದು ಬಿಸಿನಲ್ಲೇ ಆಡಿಸೋದು. ಓಕೆನಾ? ನೋಡಪ್ಪ, ಸ್ವಲ್ಪ ಮೆಂತ್ಯ ಹಾಕ್ಕೊತೀನಿ. ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ, ಮೆಂತ್ಯ ಹಾಕ್ಕೊತೀನಿ. ಸಾಸಿವೆ ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಮೆಂತ್ಯ ಸಾಸಿವೆ ಹಾಕಿ. ಓಕೆನಾ? ಇದಾಗಿದೆ ನೋಡಿಪ್ಪ. ಮೆಂತ್ಯ ಒಂದು ಸ್ವಲ್ಪ ಕೆಂಪಗಾಗಲಿ, ಸಾಸಿವೆ ಸಿಡಿಲಿ. ಚೆನ್ನಾಗಾಗಿದೆ ನೋಡಿ. ಮಿಕ್ಸಿ ಹಾಕ್ಕೊತೀನಿ. ಇದು ಅಷ್ಟೇ ನೋಡಿ, ಮೆಣಸಿನ್ಕಾಯಿ ಸ್ವಲ್ಪ ಬರೀ ಬಿಸಿ ಬಾಣಲಿಗೆ ಹಾಕಿದ್ದೀನಿಪ್ಪ. ಸ್ಟವ್ ಆಫ್ ಮಾಡಿ ಬರೀ ಬಿಸಿ ಬಾಣಲಿನಲ್ಲಿ ಒಂಚೂರು ಅಂದರೆ ಸೀಡ್ಸ್ ಒಂದು ಸ್ವಲ್ಪ ಬೆಚ್ಚಗಾಗಲಿ ಅಂತ ಅಷ್ಟೇ. ಓಕೆನಾ? ಈಗ ಪುಡಿ ಮಾಡ್ಕೊತೀನಿ. ಇದು ಸಾಸಿವೆ, ಮೆಂತ್ಯ, ಮೆಣಸಿನ್ಕಾಯಿ ಈ ಥರ ಹಾಕ್ಬೇಕು ಪುಡಿ. ನೋಡಿ, ಚೆನ್ನಾಗಿದೆ. ಇದು ತುಂಬ ನೈಸ್ ಏನು ಬೇಡಪ್ಪ, ತುಂಬ ರಫ್ ಬೇಡ. ಓಕೆನಾ? ಈ ಥರ ಆಗಲಿ ಸಾಕು. ನೋಡಿಪ್ಪ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ. ಎಣ್ಣೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ, ಕಡಿಮೆ ಬೇಕಾದ್ರೂ ಹಾಕ್ಕೊಳ್ಳಿ. ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಪ್ಪ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ. ಈಗ ಬೆಳ್ಳುಳ್ಳಿ ನೋಡಿಪ್ಪ,
ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ ಇದನ್ನು ಜಾರಿಗೆ ಹಾಕ್ಕೋಬೇಕು. ನೋಡಿ ಬೆಳ್ಳುಳ್ಳಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೊತೀನಿ. ಓಕೆನಾ? ನೋಡಿಪ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ ಆಗಲಿ ಬಿಸಿ ಬಾಣಲಿನಲ್ಲಿ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಬಿಸಿ ಬಾಣಲಿನಲ್ಲಿ ಇದಾಗಲಿ. ಇದಕ್ಕೊಂದು ಸ್ವಲ್ಪ ಅರಿಶಿನಪ್ಪ. ಸ್ಟವ್ ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗಲಿಪ್ಪ ಸ್ವಲ್ಪ. ಓಕೆನಾ? ನೋಡಿಪ್ಪ, ಮಾವಿನಕಾಯಿ ನೆನೆಸಿದ್ನಲ್ಲ, ನೋಡಿ ನೀವು ನೀರು ನೋಡಿ ಎಷ್ಟಿದೆ ಅಂತ. ಚೆನ್ನಾಗಿ ನೀರು ಬಿಟ್ಟಿದೆ, ಹುಳಿ ಬಿಟ್ಟಿದೆ ನೋಡಿ. ನೀರು ನೋಡಿ ಇಲ್ಲಿ ಹುಳಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇಟ್ಬಿಟ್ರೆಪ್ಪ ಈ ಥರ ಹುಳಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ. ಉಪ್ಪು ಜಾಸ್ತಿನೇ ಹಾಕಿದ್ದೀನಿ. ಇದು ಒಂದು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಪ್ಪ ನಾನು. ಕರ್ಪುಡಿ ಎಲ್ಲ ಇಷ್ಟು ಬೇಕು ಇದಕ್ಕೆ. ಬೇಡಿಗೆ ಅದು ಸೇರಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಪ್ಪ. ಬೆಲ್ಲ ಆಪ್ಷನ್, ಬೇಕಂದರೆ ನೀವು ಹಾಕಿ. ಬೆಲ್ಲ ಹಾಕಿ ನೋಡಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ನೋಡಿಪ್ಪ ಒಗ್ಗರಣೆ ಬಗ್ಗಿಸ್ತೀನಿ. ಒಗ್ಗರಣೆನೂ ಅಷ್ಟೇಪ್ಪ ತುಂಬ ತಣ್ಣಗಾಗಿರಬೇಕು. ಒಂದು 15 ನಿಮಿಷ ಬಿಟ್ಬಿಡಿ. ಬಾಣಲಿ ಫುಲ್ ತಣ್ಣಗಾಗಿರಬೇಕು, ಬಿಸಿ ಇರಬಾರ್ದು. ಯಾವುದು ಅಷ್ಟೇ, ಖಾರನೂ ಅಷ್ಟೇ, ಒಗ್ಗರಣೆನೂ ಅಷ್ಟೇ ಬಿಸಿ ಇರಬಾರ್ದು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್. ನೋಡಿಪ್ಪ, ಮಿಕ್ಸ್ ಮಾಡ್ತೀನಿ. ಒಂದು ದಿವಸ ಹೆಚ್ಚಾಕ್ಬಿಟ್ಟು ಒಂದು ದಿವಸ ಉಪ್ಪು ತುಂಬಿದ್ರೆ ಸಾಕಪ್ಪ ನೀವು. ಒಗ್ಗರಣೆ ಅಂತೂ ಫುಲ್ ತಣ್ಣಗಾಗಬೇಕಪ್ಪ. ನೀವೊಂದು 10 ನಿಮಿಷ ಬಿಟ್ಬಿಡಿ. ಓಕೆನಾ? ಖಾರ ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಹಾಕಬೇಕು. ನೋಡಿಪ್ಪ, ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ. ನೋಡಿ ಪೇಸ್ಟ್ ಇಷ್ಟು ಮಾಡಿದ್ದೀನಿ. ಬೆಳ್ಳುಳ್ಳಿ ಬೇಕು ಇಷ್ಟು. ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಕಡಿಮೆ ಇದೆ ನೋಡಿದೆ, ಅದಕ್ಕೆ ಸರಿ ಇದೆ. ಉಪ್ಪನ್ನು ನೀವು ನೋಡಬೇಕಷ್ಟೆ. ನೋಡಿಬಿಟ್ಟು ಇನ್ನೊಂಚೂರು ಹಾಕಿ. ಇದನ್ನು ಅಷ್ಟೇ 1-2 ದಿವಸ ಇಟ್ಬಿಟ್ರೆ ಸಾಕಪ್ಪ, ನೀವು ಯೂಸ್ ಮಾಡ್ಬೋದು. ನೋಡಿಪ್ಪ, ಈಗ ಸ್ವಲ್ಪನೇ ತೊಗೊಂಡು ಬಾಟ್ಲಿಗೆ ಹಾಕ್ಕೊಳ್ಳಿ. ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಯಿತು. ಮಾರನೇ ದಿವಸನೇ ಯೂಸ್ ಮಾಡ್ಬೋದಪ್ಪ. ಮಾವಿನಕಾಯ್ದಲ್ವಾ, ಇದು ನೀನು ಜಾಸ್ತಿ ದಿವಸ ಇಡಬೇಕಂತ ಇಲ್ಲ. ಮಾರನೇ ದಿವಸದಿಂದನೇ ಯೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಮಾಗಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ಓಕೆನಾ? RL ಸವಿರುಚಿ, ಟೇಸ್ಟಿ ಹೆಲ್ದಿ. ಓಕೆನಾ? ಓಕೆ, ಸಿ ಯು. ಲೈಕ್ ಕೊಡಿ. ಓಕೆ.